Thank you, Lord Jesus, Almighty Lord Jesus Christ. ನೀವು ಸೇನಾಧೀಶ್ವರನಾದ ಯೆಹೋವ ದೇವರಿದ್ದೀರಿ ಯೇಸಪ್ಪ. ನೀವು ಪವಿತ್ರ ಪವಿತ್ರ ಸ್ಥಾನದಲ್ಲಿ ವಾಸಿಸುವ ದೇವರಾಗಿದ್ದೀರಿ. ನಿಮ್ಮ ಪವಿತ್ರ ಹೆಸರು ನಮ್ಮನ್ನು ಹೇಳುವಂತೆ ಇವತ್ತು ನಮ್ಮನ್ನು ಕಾರ್ಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆ, ನಮ್ಮ ಪ್ರವಾದನೆ ವಿಜ್ಞಾಪನೆಯನ್ನು ಕೇಳುವಂತ ದೇವರಾಗಿದೆ ಯೇಸಪ್ಪ. ನಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡುವ ದೇವರೇ ನಿನಗೆ ಸ್ತೋತ್ರ ಯೇಸಪ್ಪ. ಈ ಅನಾಯಿಂಟಿಂಗ್, ಈ ಪ್ರೇರಿನಲ್ಲಿ ಸ್ವಾಮಿ ನಿನ್ನ ಅಭಿಷೇಕ ತುಂಬಿರಲಿ ಯೇಸಪ್ಪ. ಇವತ್ತಿನ ಪ್ರಾರ್ಥನೆ, ಇವತ್ತಿನ ನಿನ್ನ ಪ್ರೊಫೆಸಿಗಳು ಇಲ್ಲಿ ನೆರವೇರಿ ಬರಲಿ ಯೇಸಪ್ಪ. ನೀನು ಮಾಡುವ ಕೌನ್ಸಿಲಿಂಗ್ ಅಲ್ಲಿ ಸ್ವಾಮಿ ಈ ಮಕ್ಕಳು ಬಲವಾಗಿ ಎದ್ದೇಳಲಿ ಯೇಸಪ್ಪ. ಈ ತಂದೆಯಾದ ಯೇಸುವೆ, ನೀನು ಯೆಶಾಯ ಬಳಿ ಬರೆದಿದೆ ಯೇಸಪ್ಪ. ನೀನು ಕೌನ್ಸಿಲರ್ ಆಗಿದ್ಯಾ, ನೀನು ಅದ್ಭುತ ಕಾರ್ಯ ಮಾಡುವಂತ ದೇವರಾಗಿದ್ಯಾ. ನೀನು ಸಬೋಬರ ಶಬ ರಿಷಂದಾಬ ರಿಷವೋರವ. ಯೇಸುವಿಗೆ ಸ್ತೋತ್ರ ಹೇಳಿರಿ ಅಪ್ಪ. ತಂದೆ ಯೇಸುವೆ, ಯಾರು ಕುಡುಕತನದಿಂದ ಬಿದ್ದಿದ್ದಾರೆ ಯೇಸಪ್ಪ, ಆ ಕುಡುಕು ಆತ್ಮದನ್ನು ಯೇಸು ಕ್ರಿಸ್ತನ ಮುರಿಯಲ್ಪಡಲಿ ಅಂತ ಕೂಗಿರಿ ಯೇಸುವೆ. ಆ ಕುಡುಕತನ ಆತ್ಮದಿಂದ ಆ ಮಗನು ಅವುಗಳು ಈಗಳಿಗಿದೆ ಸಮಯದಲ್ಲಿ ಬಿಟ್ಟು ಹೋಗಲಿ ಯೇಸಪ್ಪ. ಎಷ್ಟು ಜನರು ಸ್ವಾಮಿ ನಶದಲ್ಲಿ ಬಿದ್ದಿದ್ದಾರೆ ಯೇಸಪ್ಪ, ಕುಡುಕುತನ ನಶದಲ್ಲಿ, ಡ್ರಗ್ಸ್ ತಗೊಂಬೋದಲ್ಲಿ ಸ್ವಾಮಿ, ಇನ್ನು ಹಲವಾರು ಕಾರ್ಯಗಳಲ್ಲಿ ಸ್ವಾಮಿ ಮುಳುಗಿ ಹೋಗಿದ್ದಾರೆ. ಆ ಮಕ್ಕಳನ್ನು ಇವತ್ತು ಬಿಡುಗಡೆ ಮಾಡುವಂತೆ ನಿನ್ನ ಪ್ರೊಫೆಸಿ ಇವತ್ತು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲರೂ ಹೇಳಿದ ಗಟ್ಟಿಯಾಗಿ, ಯೇಸುವೆ ನಮ್ಮನ್ನು ಕುಡುಕುತನದಿಂದ ಬಿಡಿಸು, ಆ ವ್ಯಭಿಚಾರದ ಆತ್ಮದಿಂದ ಬಿಡಿಸು. ಪ್ರತಿನಿತ್ಯ ನನ್ನ ಕುಡುಕುತನದಲ್ಲಿ ಹಾಕುತ್ತಿರುವ, ನಶಗಳಲ್ಲಿ ಹಾಕುತ್ತಿರುವ ಎಲ್ಲ ದುಷ್ಟ ಆತ್ಮಗಳನ್ನು ಮುರಿಯಲ್ಪಡುತ್ತೇನೆ. ನಿಮ್ಮ ಪೂರ್ಣ ಹೃದಯದಿಂದ ಆತನು ಅಂಗೀಕರಿಸಿದಾಗ ನೀವು ಬಿಡುಗಡೆ ಹೊಂದುವಂತರಾಗಿದ್ದೀರಿ. ಇವತ್ತು ಹೇಳಿರಿ, ಈ ಗಳಿಗೆ ಸಮಯದಲ್ಲಿ ನಿಮ್ಮನ್ನು ನೋಡುವಂತ ದೇವರು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಆತನಿಗೆ ಮೊರೆ ಹೊಕ್ಕಿ ಹೇಳಿರಿ, ಕರ್ತನಾದ ಯೇಸುವೆ, ನಿನ್ನ ಬಾಸುಂಡೆಗಳಿಂದ ನಾನು ಗುಣವಾದೆ. ನನ್ನ ಈ ಕುಡುಕುತನದ ನಶೆಯಿಂದ ಬಿಡಿಸು, ಈ ವ್ಯಭಿಚಾರದಿಂದ ನಡೆಯುತ್ತಿದ್ದ ನನ್ನ ಕಾರ್ಯ ಬಿಡಿಸು, ಅಲ್ಲಿ ಮುಖ ಹೊಡೆಯುವುದನ್ನು ನಾನು ಬಿಡಿಸು. ನಾನು ಪವಿತ್ರಾತ್ಮದಲ್ಲಿ ನಿನ್ನನ್ನು ಬರ್ಬೇಕೇಸಪ್ಪ. ನೀನು ಪವಿತ್ರವಾದ ದೇವರಾಗಿದೆ. ನಾನು ಎಷ್ಟೇ ಹೊಲಸಾದ ಕೆಲಸಗಳು ಮಾಡಿದೆ ಅದೆಲ್ಲ ನಿನಗೆ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ. ನೀವು ಹೇಳ್ಬೋದು, ನನ್ನ ನಶೆಯಿಂದ ಬಿಡಿಸುವವರು ಯಾರು? ನಾ ಎಷ್ಟೇ ಕಷ್ಟಪಟ್ಟರು ಬಿಡುವಕ ಆಗ್ತಾ ಇಲ್ಲ, ಎಷ್ಟೇ ಕಾರ್ಯ ಮಾಡಿದ್ರು ನನಗೆ ಬಿಡೋಕೆ ಆಗ್ತಾ ಇಲ್ಲ. ಆದ್ರೆ ಕರ್ತನಾದ ಯೇಸು ನಿನ್ನ ಹೃದಯವನ್ನು ನೋಡುವಂತನಾಗಿದ್ದಾನೆ. ಹೇಳಿರಿ, ಯೇಸುವೆ ಇವತ್ತು ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ಇವತ್ತು ನಾನು ಈ ನಶದಿಂದ ಬಿಡಿಸಿದಿ, ಈ ನಶದ ಆತ್ಮವನ್ನು ನನ್ನಿಂದ ಬಿಡಿಸಿದಕ್ಕಾಗಿ ಸ್ತೋತ್ರ. ಈ ನಶದಲ್ಲಿ ನನ್ನ ಪ್ರತಿನಿತ್ಯ ಎಳೆಯುವ ದುಷ್ಟ ಆತ್ಮವನ್ನು ನನ್ನಿಂದ ದೂರ ತೆಗೆದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳಿರಿ. ಅದ ನಾಶನ ಗುಂಡಿಗೆ ಹೋಗುವ ದುಷ್ಟ ಆತ್ಮವನ್ನು ನನ್ನಿಂದ ತೆಗೆದಿ ನಿನ್ನ ಮಗನಾಗಿ ಅಂಗೀಕರಿಸಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನನ್ನ ನಶದಿಂದ ಬಿಡಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ತರದ ನಶಗಳು ನನ್ನಿಂದ ತೆಗೆದಿದ್ದಕ್ಕಾಗಿ ಸ್ತೋತ್ರ. ಎಲ್ಲೆಲ್ಲಿ ದುಷ್ಟ ಆತ್ಮವು ನನ್ನನ್ನು ವಂಚಿಸ್ತಾ ಇತ್ತು, ಆ ದುಷ್ಟ ಆತ್ಮದಿಂದ ಬಿಡಿಸಿ ಸ್ತೋತ್ರ. ಮತ್ತೆ ಇವತ್ತು ದೇವರು ಮಾತಾಡುವಂತನಿದ್ದಾನೆ. ಯಾರಿಗೆ ಮಕ್ಕಳಿಲ್ಲ, ಮದುವೆ ಇಲ್ಲ, ಅವ್ರಿಗೆ ಮದುವೆ ಮಕ್ಕಳು ಮಾಡುವಂತ ದೇವರಾಗಿದ್ದಾನೆ. ಎಲ್ಲರೂ ಕೈ ಎತ್ತಿ ಹೇಳಿರಿ, ಯೇಸುವೆ ನನಗೆ ಮಕ್ಕಳಿಲ್ಲ ಸ್ವಾಮಿ, ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ಎಷ್ಟು ತದ್ವಾಲ, ಎಷ್ಟು ತಿರಸ್ಕಾರ, ಎಷ್ಟು ನಿಂದನೆ ಹಿಂಸೆಗಳು ನನಗೆ ಜನರು ಮಾಡ್ತಾ ಇದ್ದಾರೆ ಯೇಸಪ್ಪ. ನಾನು ಮಾಡಿದ ಪಾಪಗಳಿಗಾಗಿ ಕ್ಷಮೆಪಣೆ ಕೇಳ್ತೇನೆ. ನನ್ನ ಪಿತೃಗಳು ಮಾಡಿದ ಪಾಪಗಳಿಗಾಗಿ ಕ್ಷಮೆಪಣೆ ಕೇಳ್ತೇನೆ. ನನ್ನ ಪರಿವಾರ ಮಾಡಿದ ಪಾಪಕ್ಕಾಗಿ ಕ್ಷಮೆಪಣೆ ಕೇಳ್ತೇನೆ. ಇವತ್ತು ಅವೆಲ್ಲ ಕರ್ಜ ಮುರಿಲಿ ಯೇಸಪ್ಪ. ನನಗೆ ಹೊಸದಾಗಿ ನಿನ್ನ ಪರಲೋಕ ರಾಜ್ಯದಿಂದ ಯೆಹೋವನಿಂದ ನನ್ನನ್ನು ನಿನ್ನ ಸಂತಾನವನ್ನು ಅಭಿವೃದ್ಧಿ ಪಡುವಂತೆ ಯೇಸು ನಿನ್ನ ಮುಟ್ಟುತ್ತಾ ಇದ್ದಾನೆ. ಇವತ್ತು ಇಲ್ಲಿ ಕೂತಿದವರಾಗಿ ಸಭೆಯಲ್ಲಿ ಆನ್ಲೈನ್ ನೋಡುವ ಎಲ್ಲ ಮಕ್ಕಳಿಗೆ ಇದೊಂದು ಅಭಿಷೇಕದ ಮಳೆಯಾಗಿದೆ. ಯಾರಿಗೆ ಮಕ್ಕಳಿಲ್ಲ ತಮ್ಮ ಹೊಟ್ಟೆ ಮೇಲೆ ಕೈ ಇಕ್ಕೊಂಡಿ ಹೇಳಿರಿ, ಪರಸ್ಪರನಾದ ಯೆಹೋವ ದೇವರೇ ನಿನ್ನ ಬಾಸುಂಡೆಗಳಿಂದ ನನ್ನನ್ನು ಮುಟ್ಟಿ ಇವತ್ತು ನನ್ನಲ್ಲಿ ಏನು ರೋಗ ಇದೆ, ಏನು ಚಿಂತೆ ಇದೆ, ಏನೇನು ಕಾರ್ಯಗಳು ದುರಾತ್ಮನಿಂದ ಮಾಟ ಮಂತ್ರದಿಂದ ನನ್ನನ್ನು ಕಾರ್ಯ ಮಾಡಿಟ್ಟಿದ್ದಾರೆ, ಅದು ಮುರಿಯಲ್ಬೇಕು ಏಸಪ್ಪ. ಯೆಹೋವ ದೇವರೇ ನಿನ್ನಿಂದ ಕೊಡುವ ಉಡುಗೊರೆ ನನಗೆ ಬೇಕು ಏಸಪ್ಪ. ನಿನ್ನ ಹಣ್ಣಳಿ ಕೊಟ್ಟಿದಾಗೆ ನಾನು ಕೊಡು ಏಸಪ್ಪ. ನಿನ್ನ ಹಳಿ ಕೊಟ್ಟಿದಂತೆ ನನ್ನನ್ನು ಕೊಡು ಏಸಪ್ಪ. ರಬೇಕ ಕೊಟ್ಟಿಗಂತೆ ನನಗೆ ಕೊಡು, ಸಾರಾಳಿಗೆ ಕೊಟ್ಟಿದಂತ ನನಗೆ ಮಗನನ್ನು ಕೊಡು ಏಸಪ್ಪ ಅಂತ ಕೂಗಿರಿ. ಆತನಿಗೂ ನಿಮ್ಮ ಮಗವನ್ನು ಕೊಡುವಂತ ದೇವರಾಗಿದ್ದಾನೆ. ಆತನು ನಿಮ್ಮ ಕಣ್ಣುಗಳು ತೆರೆಯುವಂತನಾಗಿದ್ದಾನೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಮುಂದೆ ನಡೆಸುವಂತನಾಗಿದ್ದಾನೆ. ಆತನಿಗೆ ಮಹಿಮೆ ಹೇಳಿರಿ, ಯೇಸುವೆ ನನ್ನ ಮಗನು ಮಗಳು ಏನೇ ಆದ್ರೂ ನಾನು ನಿನ್ನ ಸೇವೆಯಲ್ಲಿ ಇರ್ತೇನೆ ಏಸಪ್ಪ. ನನ್ನ ಪ್ರತಿನಿತ್ಯ ನಿನ್ನಲ್ಲಿ ಒಡಂಬಡಿಕೆ ಮಾಡ್ತೇನೆ ಏಸಪ್ಪ. ನಾನು ಈ ಕಾರ್ಯಗಳು ಮಾಡ್ತೇನೆ, ನಿನ್ನಲ್ಲಿ ಭಯ ಭಕ್ತಿ ಉಳ್ಳವನಾಗಿ ನಡೀತೇನೆ ಅಂತ ಹೇಳಿರಿ. ದೇವರು ನಿಮ್ಮ ಕಣ್ಣುಗಳು ತೆರೆಯುವಂತರಾಗಿದ್ದಾನೆ. ಎಲ್ಲ ಇಬ್ಬರು ಕೂತಿ ಸ್ವಾಮಿ ಪ್ರಾರ್ಥನೆ ಮಾಡ್ರಿ. ಅದೇ ರೀತಿಯಾಗಿ ಸ್ವಾಮಿ ಮದುವೆಗಾಗಿ ಯಾರ್ಯಾರು ತವಕಿಸ್ತಾ ಇದ್ದಿದ್ದಾರೆ ಏಸಪ್ಪ, ಯಾರ್ಯಾರಿಗೆ ಮದುವೆ ಆಗ್ತಾ ಇಲ್ಲ, ಸೈತಾನ್ ಶೋಧನೆಯಿಂದ ತಡೆ ಹಿಡಿತಾ ಇದೆ ಏಸಪ್ಪ. ದೇವರ ಕಡೆಯಿಂದ ಸ್ವಾಮಿ ಮದುವೆ ಮಾಡುವಂತ ಕಾರ್ಯವು ಯೇಸುವಿನಿಂದ ಬಂದಿದಂತದ್ದು, ಯಾರಿಂದ ತಡೆಯುವುದಿಲ್ಲ. ಯಾವ ದುರಾತ್ಮವಾಗಲಿ, ಯಾರ ಚಾಡಿ ಕೋರರ್ಗಳಾಗಲಿ, ಎಷ್ಟು
ಮನೆಗಳು ಕೆಡಿಸುವಂತರಾಗಲಿ. ಆದ್ರೆ ಇವತ್ತು ಯಾರ್ಯಾರ ಮಕ್ಕಳು ಮದುವೆ ಆಗ್ತಿಲ್ಲ ಅವರಿಗೆಲ್ಲ ಮದುವೆ ಮಾಡುವಂತ ದೇವರು ಇವತ್ತು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಎಲ್ಲ ಕರ್ಜಸ್ ಗಳಿಂದ ಮುರಿತಾ ಇದ್ದಾನೆ. ಎಲ್ಲ ಮಾಟ ಮಂತ್ರದಲ್ಲಿ ಮಾಡಿದ ಒಂದೊಂದು ಕಾರ್ಯಗಳು ಮುರಿಯಲ್ಪಡ್ತಾ ಇದೆ. ನಿಮ್ಮ ಮನೆಯಲ್ಲಿ ಸುಖ ನೋಡ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ ಆರೋಗ್ಯವಂತರಾಗಿ ನಿಮ್ಮ ಮನೆಯಲ್ಲಿ ಮದುವೆ ನಡೆಯುವಂತ ಕಾರ್ಯಗಳು ನೋಡುವಂತನಾಗಿದ್ದಾನೆ ದೇವರು. ಇವತ್ತು ನಿಮಗೆ ಪ್ರಾಫೆಸಿ ಮಾಡಿದ್ದೇನೆ, ಇಲ್ಲಿದ್ದರು ಎಲ್ಲ ಆನ್ಲೈನ್ ನೋಡುವಂತ ಎಲ್ಲ ಮಕ್ಕಳಿಗೆ ಬಿಡುಗಡೆ ಕೊಟ್ಟಿದ್ದಾಕಿ ಸ್ತೋತ್ರ ಯೇಸುವೆ. ಇವರ ಆಶಯಗಳು ನೆರವೇರಿಸಿದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ತಂದೆ ಯೇಸುವೆ. ಲೋಕದಲ್ಲಿ ಕಟ್ಟ ಕಡೆ ಎಲ್ಲೆಲ್ಲಿ ಸ್ವಾಮಿ ನಿನ್ನ ಸೇವಕರು ಸೇವೆ ಮಾಡ್ತಾ ಇದ್ದಾರ, ಆ ಸೇವೆಯೆಲ್ಲ ಆರಂಭಿಸ್ತೇಸಪ್ಪ. ಆ ಮಕ್ಕಳನ್ನು ಮುಟ್ಟೇಸಪ್ಪ. ಎಷ್ಟು ದೌರ್ಜನ್ಯಗಳು ನಡೀತಾ ಇದೆ ಅವೆಲ್ಲ ಮುರಿದೇಸಪ್ಪ ನಿನ್ನ ರಾಜ್ಯದಲ್ಲಿ. ಹೌದೇಸುವೆ, ಎಷ್ಟು ಫಾಲ್ಸ್ ಪ್ರಾಫಿಟ್ಗಳು ಎದ್ದೇಳ್ತಾ ಇದೆ ಸಪ್ಪ. ಸುಳ್ಳುಳ್ಳಾಗಿ ಕಾರ್ಯಗಳು ಮಾಡುವಂತ, ಸುಳ್ಳು ಆಶ್ವಾಸನೆ ಕೊಡುವಂತ ಜನರಿಗೆ ಅಂತ ಆ ಫೇಕ್ ಪ್ರಾಫಿಟ್ ಗಳನ್ನು ನೀನು ಮುರಿಯಲ್ಬೇಕೇಸಪ್ಪ. ನೀನು ಉರಿಯುವ ಬೆಂಕಿಯಲ್ಲಿ ಹಾಕುವಂತ ದೇವರಾಗಿದೆ. ಆದರೆ ಅವರ ಕಣ್ಣುಗಳು ತೆರೆಯೇಸಪ್ಪ. ನೀವು ಮಾಡುತ್ತಿರುವುದು ತಪ್ಪಾಗಿ ಇದು ಪಾಪದ ಕೆಲಸ ಅಂತ ಹೇಳಿ ಆತನ ನೋಡಿಸಿರಿ. ಅದೇ ರೀತಿಯಾಗಿ ಯಾರಿಗೆ ಏನು ಸಮಸ್ಯೆಗಳಿದೆ ಇಲ್ಲಿ ಎಲ್ಲೋ ನಿಮ್ಮ ಕೈಗಳಲ್ಲಿ ಇಡಿರಿ. ದೇವರು ಬಿಡುಗಡೆ ಮಾಡುವಂತರಾಗಿದ್ದಾನೆ. ಸರ್ವಶಕ್ತನಾದ ದೇವರೇ, ಇಲ್ಲಿ ಕೂತಿದ ಮಕ್ಕಳಲ್ಲಿ ಯಾರಿಗೆ ಸಾಲದ ಸಮಸ್ಯೆ ಇದ್ದಿರ್ಬೋದೇಸಪ್ಪ, ಫೈನಾನ್ಸ್ ಪ್ರಾಬ್ಲಮ್ ಇದ್ದಿರ್ಬೋದೇಸಪ್ಪ, ಮಕ್ಕಳು ಅನಾರೋಗ್ಯದಲ್ಲಿ ಇದ್ದಿರ್ಬೋದೇಸಪ್ಪ, ಮಕ್ಕಳಿಗೆ ನೌಕರಿ ಇಲ್ಲದೆ ಕಾಡುತ್ತಾ ಇರಬಹುದೇಸಪ್ಪ. ಎಲ್ಲ ಆತ್ಮಗಳು ಸ್ವಾಮಿ ಎಷ್ಟೋ ವರ್ಷಗಳಿಂದ ಬಂದಿಂದ ಇಟ್ಟಿದ ಆತ್ಮಗಳನ್ನು ಯೇಸು ಕ್ರಿಸ್ತ ಬಿಡುಗಡೆಗೊಂಡಾಗಿ ಎಲ್ಲರೂ ಹೇಳ್ರಿ ಗಟ್ಟಿಯಾಗಿ, ಯೇಸುವೆ ಐ ಆಮ್ ಸೂಪರ್ ನ್ಯಾಚುರಲ್ ಬ್ಲೆಸ್ಸೆಡ್. ಹೇಳ್ರಿ ಯೇಸುವೆ ಐ ಆಮ್ ಸೂಪರ್ ನ್ಯಾಚುರಲ್ ಬ್ಲೆಸ್ಸೆಡ್. ಇವತ್ತು ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ನಾನು ಎಷ್ಟು ಹಳೆಯದಿದ್ದ ಕಾರ್ಯಗಳು ಇವತ್ತು ನೀಡಲ್ಪಟ್ಟಿದೆ. ನನಗೆ ಹೊಸ ಬಲ ಸಿಕ್ತು ಏಸಪ್ಪ. ಹೊಸ ಕಾರ್ಯವನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಆ ದುರಾತ್ಮನು ನಾನು ನಡೆಯಲಾರದಂತ ಕಾರ್ಯ ಮುಚ್ಚಿಟ್ಟಿದೆ ಏಸಪ್ಪ. ಅದು ನೌಕರಿ ಆಗಿರ್ಬೋದು, ನಿಮ್ಮ ಹೊಲ ನೆಲಗಳಾಗಿರ್ಬೋದು, ನಿಮ್ಮ ಆಸ್ತಿ ಆಗಿರ್ಬೋದು, ನಿಮ್ಮ ಹಳೆ ರೋಗಗಳಾಗಿರ್ಬೋದು, ಅವೆಲ್ಲ ಬಿಡುಗಡೆ ಕೊಟ್ಟಿದ್ದಾನೆ ಏಸು. ಗೊತ್ತಾ? ಗಚ್ಚಿ ಜೋರಾಗಿ ಹೇಳ್ರಿ, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲ ಬಿಟ್ಟಿಸಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ಮೊರೆ ಕೇಳಿದಕ್ಕಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆ ಮೊರೆ ಕೊಟ್ಟು ಕೇಳಿದಕ್ಕಾಗಿ ಸ್ತೋತ್ರ. ನಾನು ಸಾಕ್ಷಿ ಮಗನಾಗಿ ಮಗಳಾಗಿ ಎದ್ದೇಳ್ತೇನೆ ಅಂತ ಆತನಿಗೆ ಮಹಿಮೆ ಹೊಂದಿರಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ಮಕ್ಕಳ ಎಲ್ಲ ಕುಂದು ಕೊರತೆಗಳು ನೀಗಿಸಿದಕ್ಕಾಗಿ ಸ್ತೋತ್ರ ಏಸಪ್ಪ. ಎಲ್ಲ ಸಿಕ್ಬಿದ್ದದ ಕಾಲು ಕೈಗಳನ್ನು ನೀನು ಹೊರಗೆ ತೆಗೆಸಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಾರ್ಥನೆ ಮೂಲಕ ಈ ಮಕ್ಕಳು ನಿನ್ನಲ್ಲಿ ಜಯ ಹೊಂದುತ್ತಾ ಇದ್ದಾರೆ ಏಸಪ್ಪ. ಪವಿತ್ರಾತ್ಮ ದೇವರೇ ನಿನ್ನ ಅಭಿಷೇಕ ಮಕ್ಕಳ ಮೇಲೆ ಇರಿಸು. ಪವಿತ್ರಾತ್ಮ ದೇವರೇ ಈ ಮಕ್ಕಳ ಮೇಲೆ ನಿನ್ನ ಸಮೃದ್ಧಿಯನ್ನು ತುಂಬಿಸು ಏಸಪ್ಪ. ಶಾಂತಿ ಸಮಾಧಾನ ತುಂಬಿಸು ಏಸಪ್ಪ. ಯಾರು ಸ್ವಾಮಿ ಚಿಡುಚಿಡು ಮಾಡುವಂತರು, ಹಿಂದೆ ಮಾತಾಡುವಂತರು, ಎಲ್ಲ ಆತ್ಮಗಳಿಂದ ತುಂಬಿದವರು ಒಬ್ಬೊಬ್ಬರು ಸ್ವಾಮಿ ಇಲ್ಲಿ ಬಂದಿದ್ದ, ಇಲ್ಲಿ ನೋಡುತ್ತಿದ್ದ ಎಲ್ಲ ಮಕ್ಕಳು ಯೇಸು ಕ್ರಿಸ್ತನ ಮುರಿಯಲ್ಪಡಲಿ. ರೈಟ್ ನೌ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಐ ಕಮಾಂಡಿಂಗ್ ಯು ಎವ್ರಿ evil spirit, every unclean spirit, every demon right now out in the name of Jesus Christ. ಬಿಡುಗಡೆ, ಸಂಪೂರ್ಣ ಬಿಡುಗಡೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ಹೇಳ್ರಿ ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನನಗೆ ಸಂಪೂರ್ಣ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ರಕ್ಷಣೆ ನನಗೆ ಸಿಕ್ಕಿದಕ್ಕಾಗಿ ಸ್ತೋತ್ರ. ಯು ಆರ್ ಮೈ ಸೇವಿಯರ್. ಯೆಹೋವ ರಫ, ಯೆಹೋವ ಈರೆ ನನಗೆ ಕಾಯಿದಕ್ಕಾಗಿ ಸ್ತೋತ್ರ. ನನ್ನನ್ನು ಬಿಡಿಸಿದಕ್ಕಾಗಿ ಸ್ತೋತ್ರ ಅಂತ ಥ್ಯಾಂಕ್ ಯು ಹೇಳ್ರಿ. ಯೇಸು ಬಿಡಿಸಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿಮ್ಮ ನೀವು ಕೈ ಇಟ್ಕೊಳ್ಳಿ ಹೇಳಿರಿ, ಯೇಸುವೆ ನಾನು ನಿನ್ನ ಮಗನು, ನಿನ್ನ ಮಗಳು, ನನ್ನ ಎಲ್ಲ ಕುಂದುಗಳು ನೀನು ಹೊತ್ತುಕೊಂಡಿದೆ ಏಸಪ್ಪ. ನನ್ನ ಪ್ರಕಾಶ ರೂಪವಾಗಿ ನನ್ನನ್ನು ಎಬ್ಬಿಸಿ ಏಸಪ್ಪ. ನೀನು ರಕ್ಷಣೆ, ನಮ್ಮ ಪಾಪಗಳಿಗಾಗಿ ಮಾತ್ರ ನೀನು ಕ್ರೂಜ ಮೇಲೆ ರಕ್ತ ಚೆಲ್ಲಿಲ್ಲ. ನಮಗೆ ಆಶೀರ್ವಾದ, ಸಮೃದ್ಧಿ, ಸುಖ, ಶಾಂತಿ, ಐಶ್ವರ್ಯ, ನಮಗೆ ಬೇಕಾದ ಎಲ್ಲವನ್ನು ನೀನು ನೀಡುವಂತ ದೇವರಾಗಿದೆ ಏಸಪ್ಪ. ಹೇಳಿರಿ, ಇವೆಲ್ಲ ನನಗೆ ಕೊಟ್ಟಿದೆ ಏಸಪ್ಪ. ನಾನು ಶ್ರೀಮಂತಳಾಗಿದ್ದೇನೆ, ನಾನು ಶ್ರೀಮಂತನಾಗಿದ್ದೇನೆ, ನನ್ನಲ್ಲಿ ಬಲವಾಗಿ ಇದ್ದಿದೆ ಏಸಪ್ಪ. ನೀನು ನನಗಾಗಿ ಕಾಯುವಂತ ದೇವರು, ನನ್ನನ್ನು ಮುಂದೆ ನಡೆಸುವಂತ ದೇವರಾಗಿದೆ. ನನ್ನ 10 ತಲೆಮಾರಿನವರೆಗೆ ನೀನು ಅಭಿಷೇಕ ಮಾಡು, ನಾನು ನಿನ್ನ ಜೊತೆ ಒಡಂಬಡಿಕೆ ಮಾಡ್ತೇನೆ ಅಂತ ಹೇಳಿರಿ. ಯೇಸು ನಿಮ್ಮ ಮಾತನ್ನು ಕೇಳುತ್ತಾನೆ. ಆತ ನಿಮ್ಮ ಜೊತೆಗಾರನಾಗಿರ್ತಾನೆ. ಆತನು ನೋಡಿರಿ, ನಿಮ್ಮ ಮಾತು ಕೇಳುವಂತ ದೇವರಾಗಿದ್ದಾನೆ. ನಿಮ್ಮ ಆಲೋಚನೆಗಳನ್ನು ಕೇಳುವಂತ ದೇವರಾಗಿದ್ದಾನೆ. ಈಗ ನಿಮ್ಮ ಆಲೋಚನೆಗಳು, ನಿಮ್ಮ ಮೊರೆಯನ್ನು ಆತನ ಮುಂದೆ ಇಕ್ಕಿರಿ. ಆತ ನಿಮ್ಮ ಮೊರೆಯನ್ನು ಕೇಳುವಂತ ದೇವರಾಗಿದ್ದಾನೆ. ಹೇಳಿರಿ ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆಯಲ್ಲಿ ಕೇಳಿದೆಲ್ಲ ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆ ಮುನ್ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ನಾನು ಬಲವಾಗಿ ಹೆಜ್ಜೆ ಇಡ್ತಾ ಇದ್ದೇನೆ ಏಸಪ್ಪ. ಇನ್ನು ಹಿಂದೆ ನೋಡುವುದಿಲ್ಲ. ದುಷ್ಟಾತ್ಮನ ಕಾರ್ಯಗಳೆಲ್ಲ ಮುರಿಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿರಿ. ಥ್ಯಾಂಕ್ ಯು ಜೀಸಸ್. ಮಕ್ಕಳೆಲ್ಲ ಮುಟ್ಟಿ ನಿನ್ನ ಪರಿಶುದ್ಧ ಹಸ್ತದಿಂದ ಈ ಮಕ್ಕಳ ಮೇಲೆ ನಿನ್ನ ಹಸ್ತವಿಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಯೇಸುವೆ, ಮುಂದಿನ ವಾಕ್ಯದ ಭಾಗ್ಯಸ್ವಾಮಿ ನೀ ನಡೆಸು ಪವಿತ್ರಾತ್ಮ ದೇವರೇ. ಎಲ್ಲ ನಿನ್ನ ಕೈಗೊಪ್ಪಿಸ್ತೇನೆ ಜೀವನ ತಂದೆ ಯೇಸುವೆ. ಆಮೆನ್, ಆಮೆನ್.